ತಲಾ ಫಾರ್ ಎ ರೀಸನ್. ಏ ಅಲ್ಲ, ನೀನೇನ್ ಗೋಳಿ ಮಗನೇನು ನೀನು? ಇಲ್ಲ ಅಂಕಲ್ ಮಗ. ಕೊನೆಗೂ ಒಪ್ಕೊಂಬಿಟ್ಟಲ್ಲ ಅಪ್ಪನ್ ಮಗ ಅಂತ ಅಂದಿದ್ ನಾನು. ಕೇಳಿಸ್ತು ಎಲ್ಲ ಕೇಳಿಸ್ತು. ಫಸ್ಟ್ ಹೋಗಲ್ಲ ಹೈದ್ರಾಬಾದ್ ಹೆಂಗ್ ಸೋಲ್ಸೋದಂತ ಪ್ಲಾನ್ ಮಾಡ್ತೀವಿ. ಕೊನೆಗೂ ನೀನ್ ಒಪ್ಕೊಂಬಿಟ್ಟಲ್ಲ. ಹಲೋ ಹಲೋ ಏನು ಕೇಳಿಸ್ತಿಲ್ಲ ಬಿಡು, ನಾನು ಆಮೇಲೆ ಮಾಡ್ತೀನಿ. ಹಲೋ ಯಾರು? ಏ ಯಾರೋ ನೀನು? ಮಗ್ನೆ ಏ ಯಾರೋ ನೀನು? ಬೆಳಗ್ಗೆ ಮಾಡಕ್ ಕೆಲ್ಸ ಇಲ್ವೇನೋ? ಹಲೋ, ನಾವು ಶಿವಜನ ಪೊಲೀಸ್ ಸ್ಟೇಷನ್ ಕಾನ್ಸ್ಟೇಬಲ್ ಮುನಿಯಪ್ಪ ಮಾತಾಡ್ತೀನಿ. ಹಾ ಸರ್, ಹೇಳಿ ಸರ್, ಏನಾಯ್ತು ಸರ್? ನಾನು ಶಿವಾಜಿನಗರ್ ಬಂದ್ಬಿಟ್ಟು ಏನಪ್ಪ ಮಾಡಿದೆ ನೀನು? ನಾನೇನು ಮಾಡಿಲ್ಲ ಸರ್, ಟೀ ಕುಡಿಯಕ್ ಬಂದಿದ್ದೆ ಸರ್. ನಾನು ಬರೀ ಟೀ ಕುಡಿಯಕ್ ಬಂದಿದ್ದೇನಪ್ಪ ನೀನು? ಹ್ಞೂ ಸರ್, ಬರೀ ಟೀ ಕುಡಿಯಕ್ ಬಂದಿದ್ದೆ. CCTV ಫುಟೇಜ್ ಜೊತೆ ರಾಸ್ಕಲ್ ಬರೀ ಟೀ ಕುಡಿಯಕ್ ಬಂದಿದ್ದೆ ನೀನು? ಅದೇ ಸರ್, ಟೀ ಜೊತೆಗೆ ಒಂದ್ ದಮ್ ಹೊಡೆದೆ ಸರ್, ಅಷ್ಟೇ ಸರ್. ಟೀ ಜೊತೆಗೆ ದಮ್ಮು? ಎಷ್ಟೋ ವಯಸ್ಸು ನಿಂಗೆ? ಸರ್ ನಂಗೆ 25 ಸರ್. ಪಬ್ಲಿಕ್ ಅಲ್ಲಿ ದಮ್ ಹೊಡೆದಿದೆಯಲ್ಲ, ದಮ್ ಹೊಡೆಯೋ ಜಾಗನೇನೋ ಅದು? ಸರ್ ಇಲ್ಲ ಸರ್, ನಾನು ಅಂಗಡಿ ಒಳಗೆ ಕುತ್ಕೊಂಡು ಸರ್ ದಮ್ ಹೊಡೆದಿದ್ದು. ಈ ರೆಕಾರ್ಡಿಂಗ್ ನಿಮ್ಮ ಅಪ್ಪನ್ ಕಳಿಸ್ತೀನಿ ತಾಳು. ಚಪ್ಪರ್ ನನ್ ಮಗನೆ, ಮಾಡಕ್ ಬೇರೆ ಕೆಲಸ ನಿಂಗೆ? April 1 ಹ್ಯಾಪಿ ಏಪ್ರಿಲ್ ಫೂಲ್. ನಿನ್ನೆ ಕಣ April 1, ಇವತ್ತಲ್ಲ. ಇವತ್ತು ಕಣ April 1, ನಿನ್ನೆ March 31 ಕಣಲೇ. ಇವತ್ತು April 2. ಕ್ಯಾಲೆಂಡರ್ ತಗ್ ನೋಡಲೇ, April 1 ಇವತ್ತು. ಹಂಗೆ ಇರು. ನೀನೋಗ್ ನೋಡ ಕ್ಯಾಲೆಂಡರ್, ಇವತ್ತು April 2 ಅಲ್ಲಿ. ಹೇಳಿದ ತಕ್ಷಣ ತಗ್ ನೋಡ್ತೀಯಲ್ಲೋ ಬೇವರ್ಸಿ. Once again, happy April Fool, mom. ನಿಮ್ ಹತ್ರ ಬರೀ ಒಂದೇ ಒಂದ್ ಕಪ್ ಐತೆ. ಚೋಟಾ ಭೀಮಲ್ ರಾಜು ಅವನಲ್ಲ, ಅವನ್ ತಲೆಲೆ 2 ಕೂದ್ಲೈತೆ, ಆದ್ರೆ ನಿಮ್ ಹತ್ರ ಒಂದೇ ಒಂದ್ ಕಪ್ ಐತೆ. ಅವನ್ ತಲೆಯಲ್ಲಿ 2 ಕೂದ್ಲು ಯಾಕೈತೆ ಹೇಳು? ಯಾಕಂದ್ರೆ ನೀವ್ 2 ವರ್ಷ ಬ್ಯಾನ್ ಆಗಿದ್ರಲ್ಲ, ಅದಕ್ಕೆ. ಅದೆಲ್ಲ ಬಿಡು, ನಾನ್ ಮೊನ್ನೆ ಕೆಲ್ಸಕ್ಕೆ ಗಾಡಿಲಿ ಹೋಗ್ತಾ ಇದ್ದೆಪ್ಪ, ಸಡನ್ ಆಗಿ ಸಿಗ್ನಲ್ ಬಿಟ್ಬಿಡ್ತು. ಕೌಂಟ್ ಡೌನ್ ನೋಡ್ತೀನಿ, 49 ಇಂದ ಸ್ಟಾರ್ಟ್ ಆಗೈತೆ. 49 ಇಂದ ಗೊತ್ತಾಯ್ತಾ? 49. ಅದೆಲ್ಲ ಬಿಡಪ್ಪ, ನಿಂಗೆ ಮ್ಯಾಗಿ ಗೊತ್ತಾ? ಮ್ಯಾಗಿ ಗೊತ್ತು. ಇಪ್ಪಿ ಮ್ಯಾಗಿ ಎಲ್ಲ ಇನ್ನೊಂದ್ ಬರುತ್ತೆ ಗೊತ್ತಾ? ಗೊತ್ತು, ಯೆಲ್ಲೋ ಕಲರ್. ಅದ್ ಎಷ್ಟ್ ನಿಮಿಷಕ್ಕೆ ರೆಡಿ ಆಗುತ್ತೆ ಹೇಳು? 2 ನಿಮಿಷದಲ್ಲಿ ರೆಡಿ ಆಗುತ್ತೆ. ಗೊತ್ತಲ್ಲ, 2. ನಮ್ ಮನೆ ಹತ್ರ ಇರೋ ಒಬ್ಬ ಹುಡ್ಗ 18 ವರ್ಷದಿಂದ ಲಾಲಿಪಾಪ್ ಚೀಪ್ತಾ ಇದ್ದ. ಈಗ ಮೊನ್ನೆ ರೀಸೆಂಟ್ ಆಗಿ ಅವ್ರ ಅಮ್ಮ ಕಪ್ ಐಸ್ ಕೊಡ್ಸಿದ್ರು. ಕಪ್ ಐಸ್ ಅಲ್ಲಿವರೆಗೂ ಲಾಲಿಪಾಪ್ ಚೂಪ್ತಾ ಇದ್ದ. ನಮ್ ಮನೆ ಹತ್ರ ಇರೋ ಒಬ್ಬ ಹುಡ್ಗ ಇಲ್ಲಿ ಗೇಮ್ ಆಡು ಅಂದ್ರೆ ಚೀಟಿಂಗ್ ಮಾಡ್ತಿದಂತ 2 ವರ್ಷ ರಿಮೈಂಡ್ ರೂಮ್ ಹಾಕ್ಬಿಟ್ಟಿದ್ರು. ಮಾಡಕ್ ಕೆಲ್ಸ ಇಲ್ಲ, ಊಟ ಮಾಡಿ ಮಲ್ಕೊಳ್ಳಿ. ನಿನಗ್ ಮಾಡಕ್ ಕೆಲ್ಸ ಹೋಗಿ ಪಾರ್ಕ್ ಹೋಗಿ ಆಟ ಆಡ್ಕೊಳ್ಳಿ. ಈಗ ಫೋನ್ ಐತೆ, ಯಾವ್ದೋ ನಿಮ್ದು ಯಾವ ಟ್ರೈನ್ ಮಿಸ್ ಆಗಿತ್ತು? 9:15ಗೆ ಗುಜರಾತ್ ಎಕ್ಸ್ಪ್ರೆಸ್. ನಾನು ನಮ್ ಫ್ರೆಂಡ್ 10 ಸತಿ ಚಾನಲ್ ಚೇಂಜ್ ಮಾಡಿದೀವಿ. ಯಾಕೆ? ಫಸ್ಟ್ ಸತಿ ಹಾಕ್ತಿವಿ 0-1, ಆಮೇಲೆ ಈ ಚಾನಲ್ ಅಂತ ಮುಂದೆ ಹೋಗಿ ಬರ್ತೀವಿ 2-2, ಆಮೇಲೆ ನೋಡ್ತೀವಿ 2-3. ನಮ್ ಫ್ರೆಂಡ್ ಕ್ರಿಕೆಟ್ ಹಾಕೋ ಫುಟ್ಬಾಲರ್ ಹಾಕಿರೋದು ಅಂತವನೆ. ಅಯ್ಯೋ, ನಿಂದ ಹಂಗಾಯ್ತಾರ ನಂದ್ ಕೇಳಿಲ್ಲಿ ಹೇಳು. ಇವತ್ತು RCB ಮ್ಯಾಚ್, ಆರಾಮಾಗಿ ಜ್ಯೂಸ್ ಕುಡ್ಕೊಂಡು ಮ್ಯಾಚ್ ನೋಡ್ಬೇಕಪ್ಪ ಅಂತ ಹೋಗಿ ಫ್ರಿಜ್ ಡೋರ್ ಓಪನ್ ಮಾಡ್ತೀನಿ, 1 ವಿಕೆಟ್. ಫ್ರಿಜ್ ಡೋರ್ ಕ್ಲೋಸ್ ಮಾಡ್ತೀನಿ, 2 ವಿಕೆಟ್. ಆಗಿದ್ದಾಗ್ಲಿ ಜ್ಯೂಸ್ ಕುಡ್ಕೊಂಡೆ ಮ್ಯಾಚ್ ನೋಡ್ಬೇಕು ಅಂತ ಫ್ರಿಜ್ ಡೋರ್ ಓಪನ್ ಮಾಡಿ ಜ್ಯೂಸ್ ತಗೊಂಡು ಗ್ಲಾಸ್ ಹಾಕೊಂಡು ಹೋಯ್ತೀನಿ, 8ಕ್ಕೆ 6 ವಿಕೆಟ್ ತೆಗ್ದಿಕ್ಬಿಟ್ಟವ್ರ ಮಚ. ಬಿಡು, ಏನ್ ವಿಕೆಟ್ ತೆಗೆದ್ರೆ ಏನು, ನಿಮ್ 49 ರೆಕಾರ್ಡ್ ಮಾತ್ರ ಯಾರು ಮುರಿಯಲ್ಲ. ಚಪ್ರಿನ ನಮ್ಮ ಮಗನೇ, ನಾವು 49 ನೋಡ್ತಿದ್ದು 2017 ಅಲ್ಲಿ. ಅವಾಗ ಈ ಇಂಪ್ಯಾಕ್ಟ್ ಪ್ಲೇಯರ್ ಅನ್ನೋ ಯಾವ್ದು ರೂಲ್ಸ್ ಇರ್ಲಿಲ್ಲ. ನಿನ್ನೆ ಮ್ಯಾಚ್ ಅಲ್ಲಿ ಅಭಿಷೇಕ್ ಪೋರಾ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದ್ಬಿಟ್ಟು 30 ರನ್ ನೋಡಿದ್ದು. 75 ರನ್ 30 ರನ್ ಮೈನಸ್ ಮಾಡಿದ್ರೆ 45 ರನ್. ಆಕ್ಚುಲಿ ನಿನ್ನೆ ನಮ್ ರೆಕಾರ್ಡ್ ಬ್ರೇಕ್ ಆಗೈತೆ. ಅಯ್ಯೋ, ಇವ್ನ್ಗೆಲ್ಲ ಗೊತ್ತಾಗ್ಬಿಡೈತೆ. ಹಿಂಗೆ ಬರ್ತೀರಿ, ನಮ್ 2 ವರ್ಷ ಬ್ಯಾನ್ ಬಗ್ಗೆ ಬಂದ್ಬಿಡ್ತಾನೆ. ಟಾಪಿಕ್ ಚೇಂಜ್ ಮಾಡ್ಬೇಕು. ಹೌದು, ನಿನ್ನೆ ಡೆಲ್ಲಿ ಅವ್ರು ಹೆಂಗ್ ಮಚ್ಚ ಬ್ಯಾಟಿಂಗ್ ಮಾಡ್ರು ನೋಡಕ್ಕಾಗಿಲ್ಲ, ಸಖತ್ತಾಗಿ ಬ್ಯಾಟಿಂಗ್ ಮಾಡಿದ್ರಂತೆ. ಸೂಪರ್ ಆಗಿ ಮಾಡಿದ್ರು. ಏನ್ ಕೇಳ್ತೀಯ? ಸಾಹಿಲ್, ಸಮೀರ್, ಅಕ್ಷರ್ ಪಟೇಲ್ ಬಂದ್ರು, 3 ಮೊಟ್ಟೆ ಆಮ್ಲೆಟ್ ಹಾಕ್ಬಿಟ್ಟು ಹೋದ್ರು. ಇನ್ನ KL ರಾಹುಲ್, ನಿತೀಶ್ ರಾಣಾ ಬಂದ್ರು, 1 ರನ್ನಿನ ಮಹಾ ಯೋಗದಾನ ಮಾಡ್ಬಿಟ್ಟು ಹೋದ್ರು. ನಾನ್ ಒಂದೇನ್ ಯೋಚನೆ ಮಾಡೋದಂದ್ರೆ, ಡೆಲ್ಲಿ ಮೇಲೆ ಈ ತರ ಗೆದ್ವಿ, ರಾತ್ರಿ ಸೆಲೆಬ್ರೇಷನ್ ಮಾಡಿದ್ವಿ, ಬಿಟ್ಬಿಟ್ವಿ. ಅಕಸ್ಮಾತ್ ನಿಮ್ ಮೇಲೆ ಈ ತರ ಗೆದ್ದಿದ್ರೆ, ಅಯ್ಯೋ ನಾವೇನ್ ಏನಕ್ಕಾಗ್ಬಿಡ್ತಿದ್ವಿ. ಏನು? ಏನಿಲ್ಲ, ನಮ್ಮ ಹತ್ರ ಎಲ್ಲ ಈ ತರ ಗೆಲ್ಲಕ್ಕಾಗಲ್ಲ ಅಂದೆ. ಅವಾಗ್ಲೇನೋ ರೆಕಾರ್ಡ್ ಅಂತಿದ್ದಲ್ಲ, ಕೇಳಿಸ್ಕೊ ಹೇಳ್ತೀನಿ. ಇವಾಗ 6 ಓವರ್ 6 ವಿಕೆಟ್ ನಮ್ದೇ ರೆಕಾರ್ಡ್. ಪವರ್ ಪ್ಲೇ 13 ರನ್ ಹೊಡ್ಸ್ಕೊಂಡಿದೀವಿ, ನಮ್ದೇ ರೆಕಾರ್ಡ್. ಇನ್ ನಮ್ ಬಾಸ್ ಕಿಂಗ್ ಕೊಹ್ಲಿ IPL 300 6, 804, 9,000 ರನ್. ಹೆಂಗೆ ಮರಿ ನಮ್ ಸಂಜು ಡಬಲ್ ಸೆಂಚುರಿ. ಮೊದಲನೇ ವಿಕೆಟ್ ಕೀಪರ್ ಕಣ 2ನೇ ಸತಿ 100 ಹೊಡಿತಾ ಇರೋದು. ಅದೇ 100 ರನ್ಸ್ ಇಂದ ನಿಮ್ ಇಡೀ ಟೀಮ್ ಔಟ್ ಮಾಡಿಲ್ವಾ? ನಮ್ಮ ಹತ್ರ 5 ಕಪ್ ಐತಿ. 5 ಕಪ್ ನಮ್ಮ ಹತ್ರನೂ ಐತಿ. ತಿಗ ಮುಚ್ಚಲೆ.
ಹಲೋ ಹೆಂಗೆ ಮರಿ ನಿನ್ನೆ 100 ರನ್ನಿಂದ ಅವ್ರನ್ನ ಸೋಲ್ಸಿದ್ದು ನಿಮ್ಮವ್ರಿಗಂತೂ ಫುಲ್ ಉರಿತಿರುತ್ತಲ್ಲ ಬರ್ನರ್ಗಿಲ್ಲ ಕಳಿಸ್ಲಾ ಏನ್ ನಮ್ಮ ಪಾಯಿಂಟ್ ಟೇಬಲ್ ಇಬ್ರು ಬಾರಿ ಮೇಲ್ ಇದ್ಬಿಟ್ಟಿದ್ರಿ ಇಬ್ರು ಕೆಳಗಡೆ ಸಾಯ್ತಾ ಇದ್ರಿ ನೀವ್ ಇಬ್ರಲ್ಲಿ ಯಾರು ಗೆದ್ರೆ ಸೋತ್ರೆ ನಮ್ಗೇನ್ ಶಾಲೆನೂ ಸಂಬಂಧ ಆಗಲ್ಲ ಹಾ ಇವ್ರು ಮರ್ತ್ಬಿಟ್ಟವ್ರೆ ಮೊನ್ನೆ ಪಾಯಿಂಟ್ ಟೇಬಲ್ ಇವ್ರು ನಮ್ ಜೊತೆನೆ ಇದ್ದಿದ್ದು ಅಂತ ಅದೆಲ್ಲ ಬೇಡ ಏನ ನಿಮ್ ಟೀಮ್ ಅಲ್ಲಿ ಜೇಕಬ್ ಬೆತ್ತಲ್ನ ಬರೀ ಫೀಲ್ಡಿಂಗ್ ಮಾಡಿಸ್ತವ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಅವ್ರನ್ನ ಬ್ಯಾಟಿಂಗ್ ಬಿಡ್ತಾರ ಇಲ್ವಾ ನಮ್ ಬೇಡ ಅಟ್ಲೀಸ್ಟ್ ಅವ್ರು ಫೀಲ್ಡಿಂಗ್ ಅವ್ರು ಮಾಡ್ತಾವ್ರೆ ನಿಮ್ ತಲಾ ಎಲ್ಲಾ ಫ್ರೆಂಡ್ಸ್ ಗ್ರೂಪ್ ಅಲ್ಲೂ ಟ್ರಿಪ್ ಪ್ಲಾನ್ ಮಾಡ್ಬೇಕು ಅವ್ರು ಒಬ್ಬ ಇರ್ತಾನಲ್ಲ ಟ್ರಿಪ್ ಲೊಕೇಶನ್ ಪ್ಲಾನ್ ಮಾಡ್ತಾನೆ ವೆಹಿಕಲ್ ಪ್ಲಾನ್ ಮಾಡ್ತಾನೆ ರೂಟ್ ಪ್ಲಾನ್ ಮಾಡ್ತಾನೆ ಅರೆ ಟ್ರಿಪ್ ಮಾತ್ರ ಬರಲ್ಲ ಅದೇ ತರ ನಿಮ್ ತಲಾ ಸ್ಟೇಡಿಯಂ ಬರ್ತಾರೆ ಪ್ರಾಕ್ಟೀಸ್ ಬರ್ತಾರೆ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ಬರ್ತಾರೆ ಮ್ಯಾಚ್ ಮಾತ್ರ ಬರಲ್ಲ ಹಲೋ ಅಲ್ಲೇ CSK ಗೆದ್ದಿದ್ದಾರೆ ಪಾಯಿಂಟ್ ಟೇಬಲ್ ಅಲ್ಲಿ ಮೊನ್ನೆಯಿಂದ 6ನೇ ಸ್ಥಾನದಲ್ಲಿ ಅವರೇ ಮೇಲಕ್ಕೆ ಹೋಗೇ ಇಲ್ಲ ಅದೇನಾಯ್ತಂದ್ರೆ ಮೊನ್ನೆ ಡೆಲ್ಲಿದು ರಾಜಸ್ಥಾನದ ಮ್ಯಾಚ್ ಇತ್ತು ಇವ್ರ ಸಂಬಂಧನೇ ಇಲ್ಲ ಡೆಲ್ಲಿ ಗೆದ್ದಿದ್ದು ರಾಜಸ್ಥಾನ್ ಸೋತಿದ್ದು ಅರೆ ಪಾಯಿಂಟ್ ಟೇಬಲ್ ಅಲ್ಲಿ 6th ಇಂದ 7th ಪ್ಲೇಸ್ ಹೋಗಿದ್ ಇವ್ರು ಅದಕ್ಕೆ ನೀನೆ ಕಷ್ಟಪಟ್ಟು ಗೆದ್ದಿ 7th ಇಂದ 6th ಪ್ಲೇಸ್ಗೆ ವಾಪಸ್ ಬಂದವ್ರೆ ಏನ್ ಮರಿ ನಿನ್ನೆ ಇದಕ್ಕಿದ್ದ ಮಳೆ ಬಂದಿದ್ರೆ ಚೆನ್ನಾಗಿತ್ತು ಅನ್ಕೊಂಡಿದ್ದ ಅನ್ಕೊಂಡಿದ್ದೆ ಆದ್ರೆ ಮ್ಯಾಚ್ ಅಲ್ಲ ಅವ್ರ ಅಮ್ಮನ್ ಮಳೆ ಬಂದಿ ಅಂಕಲ್ ಮಕ್ಕಳೆಲ್ಲ ಕೊಚ್ಕೊಂಡು ಹೋಗ್ಬಿಡಿ ಅನ್ಕೊಂಡಿದ್ದೆ ಏನ ನಿಮ್ ಬಾಸ್ ತಿರಿ ಹಂಗ್ ಡಕ್ಔಟ್ ಆಗ್ಬಿಟ್ರು ನಮ್ ಬಾಸ್ ಅಟ್ಲೀಸ್ಟ್ ಮ್ಯಾಚ್ ಬಂದು ಔಟ್ ಆಡ್ತವ್ರೆ ನಿಮ್ ಬಾಸ್ ಪ್ರಾಕ್ಟೀಸ್ ಮಾಡ್ತವ್ರಲ್ಲ ಯಾವ ಮ್ಯಾಚ್ಗೆ ಹೌದ್ ನನ್ಗೂ ಗೊತ್ತಿಲ್ವಲ್ಲ ಯಾವ ಮ್ಯಾಚ್ಗೆ ನಾವ್ ಲಾಸ್ಟ್ 2 ಮ್ಯಾಚ್ ಗೆದ್ದೀವಿ ನೀವು ಲಾಸ್ಟ್ 2 ಮ್ಯಾಚ್ ಸೋತಿದ್ದೀರಾ ಏನ್ ಕಿತ್ತಾಕೊಂಡ್ಬಿಟ್ರಿ ಪಾಯಿಂಟ್ ಟೇಬಲ್ ಅಲ್ಲಿ 6 ಇಂದ 7 ಹೋಗ್ತೀರಾ 7 ಇಂದ 6 ಬರ್ತೀರಾ ಪಾಯಿಂಟ್ ಟೇಬಲ್ 6ನೇ ಸ್ಥಾನದಲ್ಲಿ ಇದೀರಾ ನೀವು ನಾವು 3ನೇ ಸ್ಥಾನದಲ್ಲಿ ಇದೀವಿ ನಮಗೂ ನಿಮ್ಗೂ 3 ಡಿಫ್ರೆನ್ಸ್ ಆಕ್ಚುಲಿ ನಾವು ನಿಮ್ನ ಹತ್ರ ಬಿಟ್ಕೊಂಡಿರೋದೇ ಹೆಚ್ಚು ನಾವು ನಿಮ್ ಜೊತೆ ಮಾತಾಡ್ತಿರೋದೇ ಹೆಚ್ಚು ಏನೋ ನಿಮ್ ರಮಾರ ಶಫಾಡ್ ಇವಾಗೆಲ್ಲ ಹೊಡಿಯೋದೇ ಇಲ್ಲ ನಿಮ್ ಟೀಮ್ ಅವರನ್ನ ಪ್ಲೇಗ್ ಲೆವೆಲ್ ಇಂದ ತೆಗಿಯಲ್ಲ ಅವ್ನು ಈ ಸೀಸನ್ ಚೆನ್ನಾಗ್ ಆಡಲ್ಲ ತೆಗಿಯಲ್ಲ ಏನಕ್ಕೆ ತೆಗಿಬೇಕೋ ಲಾಸ್ಟ್ ನಿಮ್ಗೆ ಉಚ್ಚನಾಗಿ ಹೊಡೆದಂಗ್ ಕನ್ಸೆಲ್ಲ ಬಂದಿದ್ ಗ್ಯಾಪ್ನ ಇತ್ತಾನೆ ಅದೆಲ್ಲ ಒಂದ್ ಕೆಟ್ಟ ಕನ್ಸಂತ ಮರ್ತ್ಬಿಟ್ಟಿದೀವಿ ಅದೆಲ್ಲ ಗ್ಯಾಪ್ ನಿನ್ ಮತ್ತೆ ಅಷ್ಟ್ ಭಯ ಇರ್ಲಿ ಆದ್ರೂ ನಿಮ್ ಟಾಪ್ ಆರ್ಡರ್ ಏನ್ ಅಷ್ಟು ಕಷ್ಟ ಅಪ್ಪ ನಮ್ ಫಿಲ್ಸಾಲ್ಟ್ ಒಬ್ಬ ಹೆವಿ ಮಿಸ್ಸಿಂಗ್ ಕಣ ಬರ್ಲಿ ತಾಳು ಬಂದಿದ ತಕ್ಷಣ ನಿಮ್ ಉರಿತಿರೋ ಗಾಯ ಕುಪ್ಪಾಕ್ ಹುರಿದ್ ಬಿಡೋದೆ